ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಗೋಬಿ ಮಂಚೂರಿನ ಯಾವ ರೀತಿ ಮಾಡೋದು ಅಂತ, ಸಾಸ್ ಇಲ್ಲದೆ ನ್ಯಾಚುರಲ್ ಆಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಗೋಬಿ ಮಂಚೂರಿ ಮಾಡೋದಕ್ಕೆ ನಾನಿಲ್ಲಿ ಎಲೆಕೋಸನ್ನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಒಂದು ಅರ್ಧ kg ಆಗೋಷ್ಟು ಎಲೆಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಬನ್ನಿ. ಈ ಕಡೆ ಉಪ್ಪು ಪುಡಿ ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಅಂದರೆ ಜೋಳದ ಹಿಟ್ಟು. ಮೈದಾ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಇಲ್ಲಿ ಸಾಸ್ನ ಮಾಡ್ಕೊಳ್ಳೋದಕ್ಕೆ 1-2 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಟೊಮೆಟೊ, ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದರಲ್ಲೇ ನಾವು ಸಾಸ್ನ ಮಾಡ್ಕೊಳ್ಳೋಣ. ಬೇರೆ ನಾವು ಟೊಮೆಟೊ ಸಾಸು, ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸ್ ತೊಗೊಳೋದಕ್ಕಿಂತ ಇದನ್ನೆಲ್ಲನೂ ಹಾಕಿ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಅದು ಸಾಸ್ ರೆಡಿ ಆಗುತ್ತೆ. ಇದರೊಳಗಡೆ ಇವಾಗ ನಾನು ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ನ ತೊಗೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. 2 ಕಪ್ ಆಗೋಷ್ಟು, ಒಂದು ಅರ್ಧ kgಗೆ ಅದು 2 ಕಪ್ ಆಗೋಷ್ಟು ಬರುತ್ತೆ ಕಟ್ ಮಾಡಿಕೊಂಡ್ರೆ. ಅದಕ್ಕೆ ನಾನು 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ನಾನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕ್ರಿಸ್ಪಿಗೋಸ್ಕರ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳಿ ಸ್ವಲ್ಪ ಮಿಕ್ಸ್ ಮಾಡೋದಕ್ಕೆ. ಯಾಕಂದರೆ ಅದು ಗೋಬಿ ಮಂಚೂರಿ ಕರೆದಾಗ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೋಸ್ಕರ ತಿನ್ಬೇಕಾದ್ರೂ ಕ್ರಂಚಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ನೀವು ಇದು ಫುಡ್ ಕಲರು, ಅದೇ ಕೇಸರಿ ಬಾತ್ ಮಾಡ್ತೀವಲ್ಲ ಅದೇ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಡ ಅಂತಂದರೆ ನೀವು ಹಾಕ್ಕೊಳ್ಳೋದು ಬೇಡ, ನಾನು ಚೂರು ಹಾಕ್ಕೊಳ್ತಾ ಇದ್ದೀನಿ, ವೈಟ್ ಕಾಣಿಸುತ್ತೆ ಅಂತ. ಇವಾಗೆಲ್ಲ ಫುಡ್ ಕಲರ್ ಜಾಸ್ತಿ ಯಾರು ಯೂಸ್ ಮಾಡಲ್ಲ. ಇಲ್ಲ ಅಂದರೆ ಏನು ಹಾಕೊಳ್ಳೋಕ್ಕೆ ಹೋಗಬೇಡಿ, ಹಾಗೇ ಮಾಡಿ, ಏನು ಪರವಾಗಿಲ್ಲ. ಇವಾಗ ಚೆನ್ನಾಗಿ ಎಲ್ಲನೂ ಪೌಡರ್ನ ನಾವು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಅದು ಇದಕ್ಕೆಲ್ಲ ಅಂಟ್ಕೊಳ್ಳೋ ಥರ ಚೆನ್ನಾಗಿ ನೀರು ಹಾಕ್ಕೊಳ್ದೆ ಮಿಕ್ಸ್ ಮಾಡಿಬಿಟ್ಟು, ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸರಿ ನೀರು ಹಾಕೋದಕ್ಕೆ ಹೋಗಬೇಡಿ, ತೆಳ್ಳಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನಾವು ರೊಟ್ಟಿ ಯಾವ ರೀತಿಗೆ ಕಲಿಸ್ಕೊತೀವಿ ಅದೇ ರೀತಿ ನಾವು ನೋಡಿಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಒಂದೇ ಸರಿ ಅದು ಎಲೆಕೋಸಲು ಸ್ವಲ್ಪ ನೀರಿರೋದ್ರಿಂದ ಜಾಸ್ತಿ ನೀರು ಹಾಕೊಳ್ಳೋದಕ್ಕೆ ಹೋಗ್ಬಿಡಿ, ಆಮೇಲೆ ಅವರು ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಕರೆಕ್ಟಾಗಿ ಬರ್ತಾಯಿದೆ. ಈ ರೀತಿ ಮಾಡಿದಾಗ ನಮಗೆ ಉಂಡೆಗಳು ಬರಬೇಕಾ ಆ ರೀತಿ. ಈ ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ಇವಾಗ ನೋಡಿ ಈ ರೀತಿ ಹಾಕ್ಬಿಟ್ಟು ಅದು ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ. ಇವಾಗ ನಾವು ಉಂಡೆಗಳನ್ನ ಮಾಡಿಕೊಂಡು ಒಂದೊಂದೇ ನಾವು ಬಜ್ಜಿ ಯಾವ ರೀತಿ ಕರಿತೀವಿ ಅದೇ ರೀತಿ ನಾವು ಇವಾಗ ಗೋಬಿ ಮಂಚೂರಿನ ಕರ್ಕೊಳ್ಳೋಣ. ಎಲ್ಲನೂ ಕೂಡ ಒಂದೊಂದೇ ಹಾಕ್ಕೊಂಡು ನಿಮಗೆ ಎಷ್ಟು ಹಿಡಿಯುತ್ತೆ ಬಾಣಲಿಗೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಈ ಥರ ಮನೇಲಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ಹೊರಗಡೆ ಕಾದಿರೋ ಎಣ್ಣೆಲಿ, ಆ ಕಂಟೆಣ್ಣೆಲಿ ಕರೆದು ಮಕ್ಕಳನ್ನ ತಂದುಕೊಟ್ರೆ ಮಕ್ಕಳಿಗೆ ಏನಾಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಆರೋಗ್ಯ ಕೆಡುತ್ತೆ. ಅದಕ್ಕೋಸ್ಕರ ಮನೇಲಿ ಈ ಥರ ಹೆಲ್ದಿಯಾಗಿ ನ್ಯಾಚುರಲಾಗಿ ಮನೆಯಲ್ಲೇ ಮಾಡಿಕೊಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮೈದಾ ಹಾಕೋದ್ರಿಂದ ಅದು ಕೂಡ ಹೆಲ್ದಿ ಏನಲ್ಲ, ಯಾವಾಗ ಒಂದಿನ ತಿನ್ನೋದಕ್ಕೆ ಏನು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಈ ರೀತಿ ಮನೇಲಿ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ನಾವು ಕೂಡ ತಿನ್ಬೋದು, ಮಕ್ಕಳು ಕೂಡ ತಿಂತಾರೆ. ಮಕ್ಕಳೇನು ತಿನ್ನಲ್ಲ, ಅವ್ರ ಜೊತೆಗೆ ನಾವು ಕೂಡ ತಿಂತೀವಿ. ಈ ಥರ ಮಾಡಿಕೊಟ್ರೆ ಮನೇಲಿ ನಾವು ಮಾಡಿರೋದು ಅನ್ನೋದು ಒಂದು ಖುಷಿ ಇರುತ್ತೆ. ಅದಕ್ಕೋಸ್ಕರ ನೋಡಿ ಈ ಕಲರ್ ಬರೋವರೆಗೂ, ನಮಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ. ಒಳಗಡೆ ಎಲೆಕೋಸು ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಇವಾಗ ಒಂದು ದೊಡ್ಡ ಬಾಣಲಿನ ತೊಗೊಂಡು ಅದಕ್ಕೆ 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಇಲ್ಲಿ ನಾನು ರೆಡ್ ಕ್ಯಾಪ್ಸಿಕಮು ಮತ್ತು ಗ್ರೀನ್ ಕ್ಯಾಪ್ಸಿಕಮ್ನ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ ಸೊಪ್ಪು, ಕ್ಯಾಪ್ಸಿಕಮ್ಮು ಇದೆಲ್ಲ ಹಾಕಿದ್ರೆ ಗೋಬಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹೊರಗಡೆ ಏನು ಗೋಬಿ ತಿಂತೀವೋ ಅದೇ ಥರ ಟೇಸ್ಟ್ ಕೊಡುತ್ತೆ. ಇಲ್ಲಿ ಸೋಯಾ ಸಾಸು, ಚಿಲ್ಲಿ ಸಾಸು ಏನೂ ಹಾಕಲ್ಲ ನಾನು, ಅದೇ ರೀತಿ ಮಾಡ್ತೀನಿ. ನೀವು ಮನೇಲಿ ಸೋಯಾ ಸಾಸ್ ಇದ್ದರೆ ನೀವು ಹಾಕ್ಕೋಬೋದು, ಸಿಗಲ್ಲ ಅಂದರೆ ಏನು ಪರವಾಗಿಲ್ಲ, ನೀವು ಹಂಗೇ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಕ್ಯಾಪ್ಸಿಕಮ್ಮು ಎಲ್ಲ 2 ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಏನು ಫ್ರೈ ಆಗೋದು ಏನು ಬೇಡ. ಇವಾಗ ನಾನು ರುಬ್ಬಿರೋ ಅಂಥ ಸಾಸ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಾಸ್ ಸ್ವಲ್ಪ ಬೇಯಲಿ, ಕುದಿಬೇಕಲ್ವ, ಹಸಿ ವಾಸನೆ ಹೋಗೋವರೆಗೆ ಒಂದು 5 ನಿಮಿಷ ಚೆನ್ನಾಗಿ ಕುದ್ರೆ ಸಾಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಇದನ್ನು ಕರಿಯೋದಕ್ಕೂ ಕೂಡ ನಾವು ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ಸಾಸ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಈರುಳ್ಳಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಹಾಕೋಕೆ ಹೋಗ್ಬಾರ್ದು, ಇದೇನಾದ್ರು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ಮೆಲ್ಲು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡಿದ್ರೆ
ನಾವು ಯಾವ ರೀತಿ ತಿಂತೀವೋ ಹೊರಗಡೆ ಗೋಬಿ ಅದೇ ರೀತಿ ಸಾಫ್ಟು ಕ್ರಿಸ್ಪಿ ಎರಡೂ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆವಾಗೆಲ್ಲ ಏನು ಮಾಡೋರು, ಇವಾಗೆಲ್ಲ ಫುಡ್ ಕಲರು ಇದೆಲ್ಲ ಆ್ಯಡ್ ಮಾಡೋಂಗಿಲ್ಲ ಅಂತ ಹೇಳಿರೋದ್ರಿಂದ ಇವಾಗೆಲ್ಲ ಗೋಬಿ ವೈಟ್ಗೆ ಕಾಣಿಸುತ್ತೆ. ಜಾಸ್ತಿ ಅವಾಗ ಕಲರ್ ಕೊಟ್ಬಿಡೋರಲ್ಲ ಮಕ್ಕಳಿಗೆ, ಅದೇ ಕೂಡ ಹೆಲ್ತಿಗೆ ಇದಾಗೋದು, ಹೊಟ್ಟೆ ನೋವು ಬರೋದು, ಲೂಸ್ ಮಿಷನ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಏನು ಇಲ್ಲದೇ ಇದ್ರೂ ಮನೇಲಿ ನೋಡಿ ಈ ಥರ ಒಂದು ಟೊಮೆಟೊ ಗ್ರೇವಿನ ಮಾಡ್ಕೊಬಿಟ್ಟು ಇದೇ ರೀತಿ ಮಾಡಿಕೊಂಡ್ರೆ ಟೇಸ್ಟು ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ತಿನ್ನೋದಕ್ಕೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ 2 ನಿಮಿಷ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ನಾನು ಸೋಯಾ ಸಾಸ್ ಸ್ವಲ್ಪ ಇತ್ತು, ಸೋಯಾ ಸಾಸ್ನ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ನೀವು ಹಾಕೋದಕ್ಕೆ ಹೋಗಬೇಡಿ, ಕೆಲವೊಂದು ಕಡೆ ಸಿಗತ್ತೆ ಸಿಗಲ್ಲ, ಕೆಲವೊಬ್ರಿಗೆ ಗೊತ್ತಿರುತ್ತೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಸೋಯಾ ಸಾಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೇನು ಹಾಕೋದೇ ಬೇಡ. ನಾನು ಇತ್ತು ಒಂದು ಸ್ವಲ್ಪ, ಅದಕ್ಕೆ ನಾನು ಹಾಕೋತಾ ಇದ್ದೀನಿ. ಏನು ತೊಂದರೆ ಇಲ್ಲ. ಸೋಯಾ ಸಾಸು ಚಿಲ್ಲಿ ಸಾಸು ಏನೂ ಹಾಕಬೇಡಿ, ಸಾಸ್ಗೆ ಎಲ್ಲ ರುಬ್ಬಿಟ್ಟು ಅದೇ ಸಾಸ್ನ ಮಿಕ್ಸ್ ಮಾಡಿದ್ರೆ ಆಯಿತು. ಗೋಬಿ ಮಂಚೂರಿ ರೆಡಿಯಾಗಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಹೆಲ್ದಿಯಾಗಿ ಮಾಡಿಕೊಡಿ, ಮಕ್ಕಳಿಗೆ ತಿನ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.